ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಪ್ಪ ನಿರಂಜನ್, ಹೇಗಿದ್ಯಾ? ಚೆನ್ನಾಗಿದ್ದೀನಮ್ಮ, ನೀ ಹೇಗಿದ್ಯಾ? ಸಗಾದಾಗಿದ್ದೀನಪ್ಪ. ಬಹಳ ಚೆನ್ನಾಗಿದೆ. ಬಟ್ ಎಲ್ಲ ಓಕೆ, ವಯಸ್ಸಾಗಿರೋದ್ ನೋಡಿದೀನಿ. ಈ ತರ ಕೋಡ್ತಾರೆ ಬಿಳಿ ಕೂದಲು ಬಂದಿರೋದು ಎಲ್ಲೂ ನೋಡಿರ್ಲಿಲ್ವಲ್ಲ. ಅದು ಹೇರ್ ಸ್ಟೈಲ್ ನಿರಂಜನ್. ಹೇರ್ ಸ್ಟೈಲ್ ಬಹಳ ಸಂತೋಷ. ಬಟ್ ಆದ್ರೂ ಅಷ್ಟೆಲ್ಲ ಕಷ್ಟಪಟ್ಟು ಟಾಸ್ಕ್ ಮಾಡಿ ಎದ್ದು ಬಿದ್ದು ಈಗ ಆಕ್ಚುಲಿ ಯಾವ ಟಾಸ್ಕ್ ಅನಿಸ್ತಾರೆ? ಈ ಮಕ್ಕಳ ಜೊತೆ ಇರೋ ಟಾಸ್ಕ್, ಅದು ಟಾಸ್ಕ್? ಅದೊಂಥರ ಟಾಸ್ಕ್ ಆದ್ರೆ ಇದೇ ಒಂಥರ ಟಾಸ್ಕ್. ಇವ್ರ ಜೊತೆ ಬೆರೆತು ಒಂದು ಡೈಲಾಗ್ ಹೇಳ್ಸೋದಿದೆಯಲ್ಲ, ಐ ಥಿಂಕ್ ಅದು ಫನ್ ಕೋಟೆಡ್ ವಿತ್ ಹಾರ್ಡ್ ವರ್ಕ್ ಅಂತಾನೆ. ಒಂದ್ ನಿಮಿಷ ಈಗ ನೀನ್ ಇಷ್ಟೆಲ್ಲ ಜಂಬ ಕೂತ್ಕೊಂಡೆ ತಾನೆ, ನಾನ್ ಘಾಟಿ ಹಂಗೆ ಹಿಂಗೆ ಅಂತ. ನೀವಾದ್ರೆ ಒಂದೊಂದಕ್ಕೂ ಜಗಳ ಮಾಡ್ತೀರಾ ಹಳ್ಳಿ ಪವರ್ ಅಲ್ಲಿ. ಆದ್ರೆ ನಾವು ಕಲಾ ಸರಸ್ವತಿ ಒಟ್ಟಲ್ಲಿ ನಿಮ್ಮ ಈ ಒಂದು ಪವರ್ಫುಲ್ ಸ್ಕಿಟ್ ನಮ್ ಜಡ್ಜಸ್ಗೆ ಎಷ್ಟು ಪವರ್ಫುಲ್ ಅನಿಸ್ತು ಅಂತ ಕೇಳೋಣ. ಅಧ್ಯಕ್ಷರೇ, ನಿಜವಾಗ್ಲೂ ಕೂಡ ಎಲ್ಲಾನು ಇತ್ತು ಇದ್ರಲ್ಲಿ. ಹ್ಯೂಮರ್ ಇತ್ತು, ಒಂಚೂರು ಮಾರಲ್ ಇತ್ತು. ಎಲ್ಲವನ್ನೂ ಸಮವಾಗಿ ನೋಡ್ಕೋಬೇಕು ಅಂತ ಅನ್ನೋವಂಥದ್ದು. ಸೊ ಪ್ರಕೃತಿಯಲ್ಲಿ ಗಂಡು ಹೆಣ್ಣು ಪ್ರಕೃತಿಯ ಸೃಷ್ಟಿ, ಅದು ಯಾವುದು ಒಂದು ಹೆಚ್ಚು ಯಾವುದು ಒಂದು ಕಮ್ಮಿನೂ ಇಲ್ಲ ಅಂತ ಅನ್ನೋದನ್ನ ಹೇಳ್ಕೊಟ್ಟಂತ ಸ್ಕಿಟ್ ಇದು. ಆಕ್ಷನ್ಗೆ ರಿಯಾಕ್ಷನ್. ಎಸ್, ಆಕ್ಷನ್ಗೆ ಡಬಲ್ ರಿಯಾಕ್ಷನ್. ಬಟ್ ಸ್ಟೇಜ್ ಮೇಲೆ ನಾನು ನೋಡ್ತಾ ಇದ್ದೆ, ಜಿ ಪವರ್ಗೂ ಝೀಗೂ ಒಂಥರ ತುಂಬಾ ಪವರ್ಫುಲ್ ಗುದ್ದಾಟ ನಡೀತಾ ಇತ್ತು, ವಾಗ್ವಾದ ನಡೀತಾ ಇತ್ತು. ಈಗ ನಿಜವಾಗ್ಲು ನಿಮ್ಮಿಬ್ಬರ ಮಧ್ಯ ಒಂದು ಸವಾಲಿಡನ. ಡನ್. ಆರ್ ಯು ರೆಡಿ ಗಾನ್ವಿ? ಡನ್. ಚಾಲೆಂಜ್ ಅಕ್ಸೆಪ್ಟೆಡ್. ಚಾಲೆಂಜ್ ಅಕ್ಸೆಪ್ಟೆಡ್. ಚಾಲೆಂಜ್ ಅಲ್ಲಿ ಕೇಳಿದ್ದು, ನೀನು ಕೇಳೇ ಇಲ್ಲ ನಾನು. ಈಗ ಟಾಸ್ಕ್ ರೆಡಿನಾ? ಐ ಆಮ್ ರೆಡಿ. ರೆಡಿ? ಎಸ್. ಏನ್ ಟಾಸ್ಕ್ ಮಾಡ್ತೀಯಾ? ನಾನು ಡೈಲಾಗ್ ಹೇಳ್ತೀನಿ. ಗಾನ್ವಿ, ಆರ್ ಯು ರೆಡಿ? ಎಸ್ ಎಸ್. ಈಗ ಪರೀಕ್ಷಿತ್ತು ಒಂದು ಪವರ್ಫುಲ್ ಡೈಲಾಗ್ ಹೊಡಿತಾನೆ, ಸರಿ ಓಕೆನಾ? ಅದನ್ನ ವಾಪಸ್ ಹಂಗೆ ಹೇಳ್ಬೇಕು. ಓಕೆ. ಆರ್ ಯು ರೆಡಿ? ಓಕೆ. ಎಸ್, ಕಮ್ ಆನ್. ನಾನು ಕಶ್ಯಪ ಬ್ರಹ್ಮನ ಮಗ, ತಿಗರ್ಭ ಸಂಜಾತ, ಒಂದ್ ನಿಮಿಷ, ಚತುರ್ಮುಖ ಬ್ರಹ್ಮ. ಉಸಿರು ಒಂಚೂರು ಒಳಗ್ ಬರ್ಲಿ ಕಣ. ಯಾಕೋ ಬಿಡ್ಲ? ಫುಲ್ ಹೇಳಿ, ಫುಲ್ ಹೇಳಿ. ಹೇಳು. ನಾನು ಕಶ್ಯಪ ಬ್ರಹ್ಮನ ಮಗ, ತಿಥಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಎಷ್ಟೇ ಮೊಮ್ಮಗ ಅನ್ನೋದೇ ನೆನಪಿರಲ್ಲ ಅಲ್ಲಿ ಇವಾಗ. ಕಮಾನ್ ಗಾನ್ವಿ, ಸ್ಟಾರ್ಟ್. ನಾನ್ ಯಾರು? ಇನ್ನೊಂದ್ಸತಿ ಹೇಳು, ಹೇಳ್ತೀನಿ, ಕರೆಕ್ಟ್ ಆಗಿ ಹೇಳ್ತೀನಿ. ಇನ್ನೊಂದ್ಸತಿ ಹೇಳು. ಇವ್ರು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ, ನಾನು ಶುರು ಹಚ್ಕೊಂಡ್ಬಿಡ್ತೀನಿ ಬಿಡು. ಒಂದೇ ಸ್ಟ್ರೆಚ್, ಕಮ್ ಆನ್, ಲೆಟ್ಸ್ ಗೋ. ನಾನು ಕಶ್ಯಪ ಬ್ರಹ್ಮನ ಮಗ, ತಿಥಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿಭರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳಟ್ಟ ಹಾಸವನ್ನು ಸುಟ್ಟು ಆದಿತ್ಯನ ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿಯುತ್ತ ಪರಾಕ್ರಮಶಾಲಿ. ಅಡಿಗೆತ್ತರ ಬಿರಿಯುವುದು ಭೂಮಿ, ತಲೆ ಎತ್ತಳ ಬಿಚ್ಚುವುದು ಬಾನು, ಕೈ ಎತ್ತಲು ನಡುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಗೆ ನನ್ನನ್ನು ಆಜ್ಞಿಸುತ್ತಿರುವಾಗ ಯಕ್ಕಶ್ಚಿತ್ತನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನ ಬೆಳಗಬೇಕಾದ ನನ್ನ ಕುಮಾರ. ಇಂದು ನನ್ನ ಆಶಾ ಜ್ಯೋತಿಗೆ ನೆಮ್ಮದಿವಿಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೀನಿ, ಇದಂತಹ ದುರ್ವಿಧಿ, ಇದಂತಹ ದುರ್ವಿಧಿ. ಯಪ್ಪ, ಲವ್ಲಿ, ಸಾಕು ಬ್ರೋ, ಲವ್ಲಿ, ಬ್ಯೂಟಿ. ನಿಜವಾಗ್ಲೂ ಈ ವಯಸ್ಸಲ್ಲಿ ತೋ ವಯಸ್ಸು ಇಲ್ಲಿ ಇಷ್ಟು ಅದು ಅಣ್ಣ ಅವರ ಡೈಲಾಗ್, ಅದು ಎಷ್ಟು ಕಷ್ಟ ಅದನ್ನ ನೆನ್ಪಿಟ್ಕೊಂಡು ಹೇಳೋದಲ್ಲ. ನಿಜವಾಗ್ಲೂ ಇದಕ್ಕೆಲ್ಲ ಹ್ಯಾಟ್ಸ್ ಆಫ್ ಹೇಳ್ಬೇಕು. ತಾತ್ನೋ, ಶಿವ ತಾತ್ನೋ, ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ. ಒಟ್ಟಲ್ಲಿ ಈ ಡೈಲಾಗ್ ಸಾಕಾಗಿತ್ತು ಅಂತ ಹೇಳಾಯ್ತು. ಬಟ್ ನಿಮ್ ಸ್ಕಿಟ್ ಹೆಂಗಿತ್ತು ಅಂತ ನಿಶ್ವಿಕನ ಕೇಳೋಣ. ನಿಶು, ಮೊದಲನೇದಾಗಿ ಸ್ಕಿಟ್ ಚೆನ್ನಾಗಿತ್ತು. ಸ್ಟಾರ್ಟ್ ಆಫ್ ಒಳ್ಳೆ ಸ್ಟಾರ್ಟ್, ಎನರ್ಜಿ ಪರೀಕ್ಷಿತ್ ಸ್ಟಾರ್ಟ್ ಮಾಡಿದ್ ಸಖತ್ತಾಗಿತ್ತು. ಆಮೇಲೆ ಆ ಒಂದು ಟೈಗರ್ದು ಅದು ಇನ್ನೊಂದ್ಸತಿ ಮಾಡೋ ಪ್ಲೀಸ್. ಓ ಸೂಪರ್ ಆಗಿತ್ತು. ನೀನ್ ಪ್ರತಿ ಸತಿ ಅದ್ ಮಾಡಿದಾಗ್ಲೂ ತುಂಬಾ ಚೆನ್ನಾಗಿತ್ತು ಪರೀಕ್ಷಿತ್. ಮಾನ್ಸಿ ಅವರು ಅಗೇನ್ ವೆರಿ ಗುಡ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ಭವನ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಭವನ್. ನಿಜವಾಗ್ಲೂ ನಿನ್ನ ಸ್ಟೇಜ್ ಪ್ರೆಸೆನ್ಸು, ನಿನ್ ಕಾನ್ಫಿಡೆನ್ಸು, ನೀನ್ ಸ್ಪಷ್ಟವಾಗಿ ಹೇಳೋ ಡೈಲಾಗ್ಸ್ ತುಂಬಾ ಚೆನ್ನಾಗಿತ್ತು. ಇವತ್ತು ಪ್ರತಿಯೊಂದು ನೀಟಾಗಿ ಮಾಡಿದೆ ನೀನು. ವೆರಿ ವೆಲ್ ಡನ್. ಇದು ಪುಟಾಣಿ ಯಾರಿದು? ಶ್ರೇಯಾ. ಹಾಯ್ ಶ್ರೇಯಾ, ನಾನ್ ನಿಮ್ನ ಮೀಟೇ ಮಾಡಿಲ್ಲ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಡಾನ್ಸ್ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್.
ಆಮೇಲೆ ಸರ್ಪ್ರೈಸಿಂಗ್ ಗಾನವಿ ವಾಟ್ ma'am. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರಿ. Thank ಐ you, ನೋ ma'am. ಇದು ನಿಮ್ ಕಂಫರ್ಟ್ ಝೋನೇ ಅಲ್ಲ, ಅದ್ರಲ್ಲೂ ಈ ಮಕ್ಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಅವ್ರ ಡೈಲಾಗ್ ನೆನಪಿಸ್ಕೊಂಡು ಎಲ್ಲ ಮಾಡಿ ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ನೀವು ಇಲ್ಲಿ ಆನ್ ಸ್ಪಾಟ್ ಮೆಂಟರ್ ಆಗ್ಬಿಟ್ರಿ ಅನ್ಸುತ್ತೆ ಇವತ್ತು ಇಲ್ಲಿ ಆಕ್ಚುಲಿ ಹೌದು. ಮೇಕ್ಸ್ಟ್ರೇ ಗಾನವಿ ಅವರೇ ಸೂಪರ್, sir. ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಆಮೇಲೆ ನೀವು 4 ಜನದ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳ್ತೀನಿ. ತಮ್ಮ ಪಾತ್ರಕ್ಕೆ ಅಚ್ಚುಕಟ್ಟಾಗಿ ಏನೋ ಕೊಡಕ್ ಪ್ರಯತ್ನ ಪಟ್ರ. ಒಂದು ಇದ್ರೊಳಗೆ 4 ನಾಟಕ ನೋಡಿದೆ. ಒಂದು ನಾಟಕದೊಳಗೆ ಒಂದು ನಾಟಕದಿಂದ ಆಚೆಗೆ ಬಂದ ಒಂದು ನಾಟಕ ಆದ್ಮೇಲೆ ಇನ್ನೊಂದು ನಾಟಕ, ಆಮೇಲೆ ಮರ್ತು ಮಾಡಿದ್ದು ಒಂದು ನಾಟಕ ಇತ್ತು. ಹೌದು. ಅಂದ್ರೆ ಅಷ್ಟೂ ನಮಗೆ ಗೊತ್ತಾಗೋ ತರ ಮಾಡಿದ್ರಲ್ಲ, ಅದು ಒಂದು ದೊಡ್ಡ ಟ್ಯಾಲೆಂಟ್, ಅದು ಅದ್ಭುತವಾದ ಟ್ಯಾಲೆಂಟ್. ಅದನ್ನ ಗೊತ್ತಾಗೋ ತರ ಹೇಳ್ತಾ ಇದೀರಲ್ಲ ನಿಮ್ ಟ್ಯಾಲೆಂಟ್ಗೆ. ಹಾಗಾಗಿ ಅವರಷ್ಟು ಜನ ಅವರಾಗಿಯೂ ಇದ್ರು, ಅವ್ರ ಆಚೆ ಆಗೂ ಇದ್ರು, ಅದು ಗೊತ್ತಿದ್ದೋ ಮಾಡಿದ್ದಾರೆ. ಇದು ಒಂದು ಹೊಸ ಫಾರಂ ನ ತೋರಿಸ್ಕೊಟ್ಟಿದ್ದೀರಾ, ಅದಕ್ಕೆ ಜೋರಾದ ಚಪ್ಪಾಳೆ. ಚೆನ್ನಾಗಿತ್ತು. ಒಟ್ಟಿನಲ್ಲಿ ಗಂಡ ಹೆಂಡತಿ ಅನ್ನೋ ಮೇಲೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋದನ್ನ ಈ ಆಕ್ಟ್ ಮೂಲಕ ಇವರೆಲ್ಲ ಹೇಳಿದ್ದಾರೆ. ಸೊ ಜೋರಾದಲ್ಲಿ ಚಪ್ಪಾಳೆ. ಕಿಲಾಡಿ ಗ್ಯಾಲರಿ, ಆರ್ ಯು ರೆಡಿ? ಮತ್ ಸ್ಕೋರ್ ಕೊಡಿ. ನೋಡಿ, ಜೀವನದಲ್ಲಿ ಎಂತ ಸಂದರ್ಭ ಬಂದ್ರು ಸರಿ, ಕೊಟ್ಟ ಮಾತಿಗೆ ಇಟ್ಟ ಭಾಷೆಗೆ ತಪ್ಪಬಾರದು ಅನ್ನೋ ಪುಣ್ಯ ಕೋಟಿ ಕಥೆ ಹೇಳೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಕಿಲಾಡಿ ಜೂನಿಯರ್ಸ್, ಮಂಡ್ಯದ DC ಪನುಶ್ರೀ, ಮೈಸೂರಿನ ಜನನಿ ಮತ್ತು ಜಾನ್ವಿ, ಹಾಗೂ ಸೀನಿಯರ್ ಕಿಲಾಡಿ ಹಾವೇರಿಯ ನಂದಿ. ಹಸಿವು, ಘೋರ ಹಸಿವು. ನನಗೆಷ್ಟು ಹಸಿವಾಗುತ್ತಿದೆ ಎಂದರೆ ನನ್ನ ದೇಹವನ್ನೇ ನಾನು ಕಿತ್ತು ತಿನ್ನುವಷ್ಟು ಹಸಿವು. ನಾನು ಬೇಟೆಯಾಡಿ 7 ದಿನ ಆಯಿತು. ಇಡೀ ಕಾಡು ಸುತ್ತಿದರೂ ಒಂದು ಪ್ರಾಣಿಯೂ ಕಾಣಿಸುತ್ತಿಲ್ಲವಲ್ಲ. ಹೀಗೆ ಆದರೆ ನಾನು ಹಸಿವಿನಿಂದ ಸತ್ತು ಹೋಗುತ್ತೇನೆ. ಇಲ್ಲ, ಇಂದು ನನ್ನ ಕೈಗೆ ಒಂದೇ ಒಂದು ಪ್ರಾಣಿಯು ಸಿಕ್ಕರೂ ಅದರ ದೇಹವನ್ನು ಬಗೆದು ನನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತೇನೆ. ಇತ್ತಲೂ ಹಸಿವಿನ ದಂಡೊಂದು ಬರುತ್ತಿದೆ. ಅದರಲ್ಲಿ ಒಂದು ಹಸುವನ್ನು ಕೊಂದು ನನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತೇನೆ. ಸಿಕ್ಕಿತು, ಭರ್ಜರಿ ಬೇಟೆಯೇ ಸಿಕ್ಕಿತು. ಎಲೆ ಹಸುವೆ, ಸರಿಯಾದ ಸಮಯಕ್ಕೆ ಬಂದು ನನ್ನ ಬಾಯಿಗೆ ಆಹಾರವಾಗಿರುವೆ. ಬಾ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಹುಲಿ ಅಣ್ಣ.